ನಮಸ್ಕಾರ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ದೈವಯಾನಂ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ದೈವಯಾನಂ ಕಾರ್ಯಕ್ರಮದಲ್ಲಿ ಭದ್ರಾವತಿಯಲ್ಲಿರುವಂತಹ ಅತ್ಯಂತ ಪುರಾಣ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ. ಇದು ಸುಮಾರು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯವಾಗಿದ್ದು, ಇಂದಿಗೂ ಇನ್ನು 100 ವರ್ಷಗಳಾದರೂ ಸಹ ಅಲುಗಾಡದಂತೆ ನಿಂತಿರುವ ಹಾಗೆ ಇದೆ. ಹಾಗೆಯೇ ಇಂದಿನ ಸಂಚಿಕೆಯಲ್ಲಿ ಈ ದೇವಸ್ಥಾನದ ಮಹಿಮೆ ಮತ್ತು ಇತಿಹಾಸವನ್ನು ತಿಳಿಯೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಿಂದಲೂ ಬಹಳ ಪ್ರಸಿದ್ಧಿ. ಶಿವಮೊಗ್ಗ ಅನೇಕ ಪುರಾತನ ಪ್ರಸಿದ್ಧ ದೇವಾಲಯಗಳ ತಾಣವಾಗಿದೆ. ದೇವಾಲಯಗಳು ಅಂದಿನ ರಾಜರುಗಳ ಹೆಮ್ಮೆಯ ಪ್ರತೀಕವಾಗಿದ್ದವು. ದೇವಸ್ಥಾನಗಳನ್ನು ನೋಡಿ ಆ ರಾಜ್ಯ ಹೇಗಿದೆ ಎಂಬುದನ್ನು ಅಳೆಯಲಾಗುತ್ತಿರುವುದು ಎಂದು ಹೇಳುತ್ತಾರೆ. ಅಂದಿನ ಕಾಲದ ರಾಜರುಗಳು ದೇವಸ್ಥಾನಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡುತ್ತಿದ್ದರು. ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಹೆಚ್ಚಾಗಿ ಹಣ ಖರ್ಚು ಮಾಡುತ್ತಿದ್ದರು. ಪೂಜೆ, ಹೋಮ, ಹವನ, ಯಜ್ಞ, ಯಾಗಗಳಿಗೆ ಮೊದಲ ಸ್ಥಾನ ನೀಡುತ್ತಿದ್ದರು. ದೇವಸ್ಥಾನಗಳು ಅನ್ನದಾಸೋಹ, ಅಕ್ಷರ ದಾಸೋಹ, ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಮುಖ ಕೇಂದ್ರಗಳಾಗಿದ್ದವು. ಭದ್ರಾವತಿಯಲ್ಲಿರುವ ಈ ಪುರಾಣ ಪ್ರಸಿದ್ಧ ದೇವಸ್ಥಾನ ಭದ್ರಾವತಿಯ ಎಲ್ಲರಿಗೂ ಚಿರಪರಿಚಿತ. ಅಷ್ಟರ ಮಟ್ಟಿಗೆ ಇದು ಫೇಮಸ್ ಆಗಿದೆ. ನೋಡಲು ಬಹಳ ಸುಂದರವಾಗಿದೆ ಈ ದೇವಸ್ಥಾನ. ಇಲ್ಲಿ ಪಾಸಿಟಿವ್ ವೈಬ್ ಎಲ್ಲರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಈ ಭವ್ಯ ದೇವಸ್ಥಾನ ಭದ್ರಾವತಿಯ ರೈಲ್ವೆ ನಿಲ್ದಾಣದಿಂದ ಕಿಲೋಮೀಟರ್ ದೂರದಲ್ಲಿದೆ. ಬಸ್ ನಿಲ್ದಾಣದಿಂದಲೂ ಸಹ ಹೆಚ್ಚು ಕಡಿಮೆ ಇಷ್ಟೇ ದೂರವಿದೆ. ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆಯಂತೂ ಅಪಾರ. ವಿಶೇಷ ದಿನಗಳಲ್ಲಂತೂ ಗಂಟೆಗಟ್ಟಲೆ ಕಾದು ದೇವರನ್ನು ದರ್ಶಿಸಬೇಕಾಗುತ್ತದೆ. ಇಲ್ಲಿನ ವಿಶೇಷತೆಗಳಲ್ಲಿ ವಿಶೇಷ ಎಂದು ವೈಕುಂಠ ಏಕಾದಶಿ. ಅಂದು ಬೆಳಗ್ಗೆ 2 ಗಂಟೆಯಿಂದಲೇ ಜನರು ಕಾದು ಕುಳಿತಿರುತ್ತಾರೆ. ಹೌದು ವೀಕ್ಷಕರೇ, ನಾವು ಹೇಳುತ್ತಿರುವುದು ಭದ್ರಾವತಿಯಲ್ಲಿರುವ ಪುರಾಣ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು 13ನೇ ಶತಮಾನದ ಮಧ್ಯಭಾಗದಲ್ಲಿ ಬಹುಶಃ ಸೋಮೇಶ್ವರ ಅಥವಾ 3ನೇ ನರಸಿಂಹ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಭದ್ರಾವತಿ ವಂಕಿಪುರ ಎಂದು ಪ್ರಸಿದ್ಧಿಯಾಗಿತ್ತು. ವಂಕಿ ಮಹರ್ಷಿಗಳು 2000 ವರ್ಷಗಳ ಕಾಲ ತಪಸ್ಸು ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಒಲಿಸಿಕೊಂಡು ಅವರು ನೆಲೆ ನಿಲ್ಲುತ್ತೇನೆ ಎಂದು ಹೇಳಿದಾಗ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಹೊಯ್ಸಳ ರಾಜ ವೀರ ನರಸಿಂಹನ ಕನಸಿನಲ್ಲಿ ಹೋಗ್ಬಿಟ್ಟು ನಿಂಗೆ ದೇವಾಲಯ ನಿರ್ಮಾಣ ಮಾಡು ಅಂತ ಹೇಳಿದಾಗ ಅವರು ದೇವಾಲಯ ನಿರ್ಮಾಣ ಮಾಡ್ತಾರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಮೂರ್ತಿಯಾಗಿದೆ. ಈ ದೇವಾಲಯ ನೋಡಲು ಅತ್ಯಂತ ವಿಶಾಲವಾಗಿದೆ. ಇದು ತ್ರಿಕೂಟಾಚಲ ಹೊಯ್ಸಳ ಶೈಲಿಯ ದೇವಾಲಯವಾಗಿದ್ದು, ಶಿಖರಗಳುಳ್ಳ 3 ಗರ್ಭಗೃಹ ಹಾಗೂ ಮುಖ ಮಂಟಪವನ್ನು ಹೊಂದಿದೆ. ವೇದಿಕೆಯ ಮೇಲೆ ನಿರ್ಮಿಸಲಾಗಿರುವ ಈ ದೇವಾಲಯದ 3 ಗರ್ಭಗೃಹಗಳು ನಕ್ಷತ್ರಾಕಾರವಾಗಿವೆ. ಪ್ರಧಾನ ಗರ್ಭಗೃಹದಲ್ಲಿ ಸುಖಾಸನದಲ್ಲಿರುವ ನರಸಿಂಹನು ತನ್ನ ಎಡತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸಿಕೊಂಡಿರುವ ವಿಗ್ರಹವಿದೆ. ದಕ್ಷಿಣದ ಗರ್ಭಗೃಹದಲ್ಲಿ ದೊಡ್ಡದಾದ ಗರುಡ ಪೀಠದ ಮೇಲೆ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಇನ್ನು ದೇವಸ್ಥಾನದ ಒಳಗೆ ಅರಳಿಕಟ್ಟೆ, ನಾಗರಕಟ್ಟೆಯೂ ಇದೆ. ಇಲ್ಲಿಯೂ ಸಹ ಭಕ್ತರು ಬಂದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಾರೆ. ಪ್ರತಿ ವರ್ಷ ಇಲ್ಲಿ ವೈಕುಂಠ ಏಕಾದಶಿ ಭಾರಿ ವಿಜೃಂಭಣೆಯಿಂದ ನಡೆಯುತ್ತದೆ. ಅಂದು ಬೆಳಗಿನ ಜಾವ 2 ಗಂಟೆಯಿಂದಲೇ ಜನರು ಸೇರುತ್ತಾರೆ. 4:30ಕ್ಕೆ ಅಲ್ಲೇ ನಿರ್ಮಿಸಿರುವಂತಹ ವೈಕುಂಠ ದ್ವಾರಗಳು ತೆರೆಯುತ್ತವೆ.
ಅದನ್ನು ನೋಡಲು ಸಾವಿರಾರು ಜನರು ಇಲ್ಲಿ ಬಂದು ಸೇರುತ್ತಾರೆ. ಇಡೀ ದಿನ ಜನಸಾಗರವೇ ಇರುತ್ತದೆ. ಬಂದಿರುವ ಭಕ್ತರಿಗೆ ಪ್ರಸಾದವೂ ಇರುತ್ತದೆ. ಎಲ್ರಿಗೂ ನಮಸ್ಕಾರ. ಇದು ಒಂದು ಭದ್ರಾವತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 12ನೇ ಶತಮಾನದ ಪುರಾತನವಾದ ದೇವಸ್ಥಾನ ಆಗಿದೆ. ಇದನ್ನು ನೋಡೋದೇ ಒಂದು ಪುಣ್ಯ ನಮಗೆಲ್ಲ. ಯಾಕೆಂದರೆ 12ನೇ ಶತಮಾನದಲ್ಲಿ ಯಾರಿದ್ವಿ, ನಾವೆಲ್ಲ ಯಾರೂ ಇರಲಿಲ್ಲ. ಈಗ ನಾವು ಬಂದು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ದೇವಸ್ಥಾನದ ವ್ಯವಸ್ಥಿತವಾಗಿ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಹೆಸರು ಪ್ರೇಕ್ಷಾ ಅಂತ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಿಗೆ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ದೇವ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಗ್ತಿದೆ. ತುಂಬ ಜನ ಇನ್ನೂ ಬರ್ತಾ ಇದ್ದಾರೆ. ತುಂಬ ಕ್ಯೂ ಕೂಡ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಜ್ಯೋತಿ ಸೋಮಶೇಖರ್. ನಮ್ಮ ಸ್ಥಳೀಯ ಜಾಗದಲ್ಲಿ ನಮ್ಮ ಭದ್ರಾವತಿಲಿ ಅದು ಹೆಮ್ಮೆಯ ಒಂದು ಇಂಥ ದೇವಸ್ಥಾನ ಇದೆ ಅಂತಂದರೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಲಕ್ಷ್ಮೀ ವೆಂಕಟೇಶ್ವರನ ನೋಡೋಕ್ಕೆ ಕಣ್ಣು ತುಂಬಿಸ್ಕೊಂಡ್ವಿ ನಾವಂತೂ. ತುಂಬ ಚೆನ್ನಾಗಿದೆ ಅಲಂಕಾರ. ತುಂಬ ಖುಷಿ ಆಯಿತು ಸರ್. ಇವರೆಲ್ಲರೂ ಹೇಳುವ ಪ್ರಕಾರ ಇಲ್ಲಿ ಈ ದೇವಸ್ಥಾನ ಬಹಳ ಪುರಾತನ ಮತ್ತು ಅತ್ಯಂತ ಶಕ್ತಿಯುತ ದೇವಸ್ಥಾನವಾಗಿದೆ. ಇಲ್ಲಿ ಏನೇ ಬೇಡಿಕೊಂಡರೂ ಆಗುತ್ತದೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಇಲ್ಲಿಗೆ ಸಾವಿರಾರು ಭಕ್ತರು ಬರುತ್ತಾರೆ. ಭದ್ರಾವತಿಯ ಗ್ರಾಮದೇವರಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಆಯುಷು ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಹಾಗೂ ಸಮಸ್ತ ಸುಖ ಶಾಂತಿಗಳನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಡಲಿ, ಸುಖ ಶಾಂತಿ ಎಲ್ಲ ಸಂಪತ್ತು ನೆಮ್ಮದಿ ಎಲ್ಲರಿಗೂ ಕೊಡಲಿ. ಮತ್ತು ಈ ಒಂದು ಭದ್ರಾವತಿ ಜನತೆಗೆ ಶುಭವಾಗಲಿ. ಇನ್ನು ಇಲ್ಲಿ ವೈಕುಂಠ ಏಕಾದಶಿ ದಿನ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುತ್ತದೆ. ವೈಕುಂಠನಾಥನ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಇರುತ್ತದೆ. ಇಲ್ಲಿ ಈ ಬಾರಿ ವೈಕುಂಠನಾಥನನ್ನು ನೋಡುವುದೇ ಒಂದು ದೊಡ್ಡ ಖುಷಿಯ ವಿಚಾರ. ಯಾಕಂದರೆ ನಾವೇ ವೈಕುಂಠಕ್ಕೆ ಹೋಗಿ ವೈಕುಂಠನಾಥನನ್ನು ನೋಡುತ್ತಿದ್ದೇವೇನೋ ಎನ್ನುವಂತೆ ನಿರ್ಮಾಣ ಮಾಡಿದ್ದರು. ಇಲ್ಲಿಗೆ ಬರುವ ಭಕ್ತರಂತೂ ಇಲ್ಲಿನ ದೇವರ ಬಗ್ಗೆ ಅಪಾರ ನಂಬಿಕೆಯನ್ನಿಟ್ಟುಕೊಂಡಿದ್ದಾರೆ. ಆ ನರಸಿಂಹಸ್ವಾಮಿ ಏನೇ ಕೇಳಿದರೂ ಕೊಡುತ್ತಾರಂತೆ. ಅದಲ್ಲದೆ ಇಲ್ಲಿಗೆ ಬಂದಾಗ ಸಮಾಧಾನ ಮತ್ತು ದೇವಸ್ಥಾನದ ವಾತಾವರಣದಲ್ಲಿ ಓಡಾಡುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಹಳೆ ನರಸಿಂಹಸ್ವಾಮಿ ದೇವಸ್ಥಾನ ಇದು ತುಂಬ ಹಳೆ ಕಾಲದ್ದು. ಎಲ್ರಿಗೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಾವು ವಾರ ಬರ್ತಾ ಇದ್ದೀವಿ. ಎಲ್ಲರೂ ನೀವು ಬನ್ನಿ, ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ನರಸಿಂಹಸ್ವಾಮಿದು ನಮ್ಮ ಮನೆ ದೇವ್ರು ಕೂಡ. ನಾವು ಪ್ರತಿ ಶನಿವಾರ ಮಂಗಳವಾರ ಎಲ್ಲ ಬರ್ತೀವಿ. ನಮ್ಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಾನು ನನ್ನ ಮಗಳು ಎಲ್ಲ ನಮ್ಮ ಮನೆಯವರೆಲ್ಲ ತುಂಬ ಜನ ಬರ್ತಾ ಇರ್ತೀವಿ ಇಲ್ಲಿಗೆ. ಇದೇ ದೇವಸ್ಥಾನದಲ್ಲಿ ಹಲವು ವರ್ಷಗಳಿಂದ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿರುವ ಅರ್ಚಕರು ಸಹ ದೇವಸ್ಥಾನದ ಬಗ್ಗೆ ಮಾತನಾಡಿದ್ದು, ಈ ನರಸಿಂಹಸ್ವಾಮಿಯಲ್ಲಿ ಅಪಾರ ಶಕ್ತಿ ಮತ್ತು ಮಹಿಮೆ ತುಂಬಿದೆ ಎಂದು ತಿಳಿಸಿದ್ದಾರೆ. ವಂಕೀಪುರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಳೇನಗರ ಭದ್ರಾವತಿ ಪ್ರಧಾನ ಅರ್ಚಕರು ರಂಗನಾಥ್ ಶರ್ಮಾ. ಮಾಸಾನ ಮಾರ್ಗಶೀರ್ಷೋಷಂ ಅಂತ ಪ್ರತಿಯೊಂದು ತಿಂಗಳಲ್ಲೂ ಕೂಡ 12 ಮಾಸದಲ್ಲೂ ಒಬ್ಬೊಬ್ಬರು ದೇವರುಗಳಿರ್ತಾರೆ. ಈ ತಿಂಗಳಲ್ಲಿ ಪುರುಷೋತ್ತಮ ದೇವರು ಈ ಮಾರ್ಗಶೀರ್ಷ ಮಾಸದಲ್ಲಿ ಸುಮಾರಾಗಿ ಇದು ಅಧಿಕ ಮಾಸಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೇವರು. ನಮ್ಮಲ್ಲಿ ಇಲ್ಲಿ ಬಿಟ್ಟರೆ ತಮಿಳುನಾಡಲ್ಲಿ ತಂಜಾವೂರು ಸೀರ್ಗಾಳಿ ಐತೆ, ಎರಡೇ ಕಡೆ ಇರ್ತಕ್ಕಂಥದ್ದು. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ನಾವು ಅವರಿಗೆ ಶ್ರೀನಿವಾಸ ದೇವರ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದು ಬಹಳ ಉತ್ತಮವಾದಂಥ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ನಾವು ದರ್ಶನ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಭದ್ರಾ ನದಿ ಕ್ಷೇತ್ರದಲ್ಲಿ ನರಸಿಂಹಸ್ವಾಮಿ ಇರ್ತಕ್ಕಂಥದ್ದು. ಬೆಂಕಿಪುರ, ಲಕ್ಷ್ಮೀಪುರ, ಭದ್ರಾವತಿ ಅಂತಕ್ಕಂಥ ಈ 4 ಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯನವರು ಕಾರ್ಖಾನೆಯ ಸ್ಥಾಪನೆ ಮಾಡಿ ಭದ್ರಾ ನದಿ ಅಂತ ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ಅಶ್ವತ್ಥ ವೃಕ್ಷವೂ ಸಹ 1000 ವರ್ಷಗಳಿಗಿಂತ ಮುಂತಾರೆ. ಈ ದೇಶದಲ್ಲಿ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಲಕ್ಷ್ಮೀ ನರಸಿಂಹ ಆರೋಗ್ಯಾದಿ ಐಶ್ವರ್ಯ ಕೊಡು ಕಾಪಾಡಲಿ ಎಂಬತಕ್ಕಂಥದ್ದು ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೀವು ಒಮ್ಮೆ ಭೇಟಿ ನೀಡಿ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ನರಸಿಂಹ ದೇವರನ್ನು ದರ್ಶಿಸಿ ದೇವರ ಕೃಪೆಗೆ ಪಾತ್ರರಾಗಿ.
ಇದೇ ರೀತಿ ನಿಮ್ಮ ಊರು ಗ್ರಾಮಗಳಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.